ಮೋದಿ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಯಲು ಮಾಡಿದ್ರ ಸುರ್ಜೇವಾಲಾ ಅವರು. ಮೋದಿ ಮತ್ತು ಕುಮಾರಸ್ವಾಮಿ ಅವರು ಏನಾದರೂ ಸಿಕ್ಕಿ ಹಾಕ್ಕೊಂಡ್ರ ಅರಣ್ಯ ಭೂಮಿಯನ್ನ ಮಾರೋದಕ್ಕೆ ಮೋದಿ ಮತ್ತು HDK ಏನಾದರೂ ಸಂಚಲನ ರೂಪಿಸಿದಾರಾ? ನಮಸ್ಕಾರ. NDA ಸರ್ಕಾರದಲ್ಲಿ ಕೈಗಾರಿಕಾ ಮಂತ್ರಿ ಆಗಿರೋ HD ಕುಮಾರಸ್ವಾಮಿ ಮತ್ತು ಮೋದಿ ಸರ್ಕಾರ ಬೆಂಗಳೂರಿನ ಪ್ರಮುಖ ಭಾಗದಲ್ಲಿರೋ HMTಗೆ ಸೇರಿದ 280 ಎಕರೆ ಭೂಮಿಯನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆರೋಪ ಮಾಡಿದ್ದಾರೆ. HMT ಅಡಿಯಲ್ಲಿರೋ 280 ಎಕರೆ ಭೂಮಿ ಅರಣ್ಯ ಭೂಮಿಯಾಗಿದೆ. ಆ ಭೂಮಿಯಲ್ಲಿ ಜೈವಿಕ ಉದ್ಯಾನವನ ನಿರ್ಮಾಣ ಮಾಡೋ ಉದ್ದೇಶದಿಂದ ಅರಣ್ಯ ಇಲಾಖೆಗೆ ಮರಳಿ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಇನ್ನು ಗಮನಾರ್ಹ ಅಂದರೆ ಕಳೆದ 15 ವರ್ಷಗಳಿಂದ HMT ಕಾರ್ಖಾನೆ ಸ್ಥಗಿತಗೊಂಡಿದೆ. ಆದರೂ ಕೂಡ ಆ ಭೂಮಿಯನ್ನ ಅರಣ್ಯ ಇಲಾಖೆ ವ್ಯಾಪ್ತಿಗೆ ತೆಗೆದುಕೊಳ್ಳೋದನ್ನು ತಡೆಯೋದಕ್ಕೆ ಕುಮಾರಸ್ವಾಮಿ ಅವರು ಭಾರಿ ಪ್ರಯತ್ನವನ್ನ ಮಾಡಿದ್ದಾರೆ. ಇದೀಗ ಆ ಭೂಮಿಯನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಸುರ್ಜೇವಾಲಾ ಅವರು ಆರೋಪ ಮಾಡಿದ್ದಾರೆ. ಬಿಜೆಪಿ ಮತ್ತು JDS ಮೈತ್ರಿ ಹಾಗೇನೆ HD ಕುಮಾರಸ್ವಾಮಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ ಸರ್ಕಾರಿ ಸ್ವಾಮ್ಯದ HMT ಕಾರ್ಖಾನೆ ಬೆಂಗಳೂರಿನ ಹೃದಯ ಭಾಗ ಪೀಣ್ಯದಲ್ಲಿದೆ. ಈ ಭಾಗದ ಸುಮಾರು 10,000 ಕೋಟಿ ರೂಪಾಯಿ ಮೌಲ್ಯದ 599 ಎಕರೆ ಅರಣ್ಯ ಭೂಮಿ HMT ವಶದಲ್ಲಿದೆ. ಆ ಪೈಕಿ ಈಗಾಗಲೇ 100 ಎಕರೆ ಭೂಮಿಯನ್ನ ಖಾಸಗಿಯವರಿಗೆ ಕಾರ್ಖಾನೆ ಮಾರಾಟವನ್ನ ಮಾಡಿದೆ. ಆ ಅರಣ್ಯ ಭೂಮಿಯಲ್ಲಿ ಈಗ ಅಪಾರ್ಟ್ಮೆಂಟ್ಗಳು ತಲೆ ಎತ್ತುತ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಉಳಿದ ಭೂಮಿಯನ್ನು ಕೂಡ ಡಿನೋಟಿಫಿಕೇಶನ್ ಡಿನೋಟಿಫೈ ಮಾಡೋದಕ್ಕೆ ಸಚಿವರು ಮತ್ತು ಸಚಿವ ಸಂಪುಟದ ಅನುಮೋದನೆಯನ್ನೇ ಪಡೆಯದೆ ಅರಣ್ಯ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇದೆಲ್ಲವೂ ಅರಣ್ಯ ಭೂಮಿಯನ್ನ ಖಾಸಗಿ ಮತ್ತು ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಮಾಡೋ ಮತ್ತು ಮಾರಾಟವನ್ನ ಮಾಡೋ ಹುನ್ನಾರದ ಭಾಗ ಆಗಿದೆ. ಅದರಲ್ಲಿಯೂ HD ಕುಮಾರಸ್ವಾಮಿ ಅವರು ಕೇಂದ್ರ ಕೈಗಾರಿಕಾ ಸಚಿವರಾದ ಬಳಿಕ ಅಧಿಕಾರಿಗಳು HMT ವಶದಲ್ಲಿರೋ ಅರಣ್ಯ ಭೂಮಿಯ ಡಿನೋಟಿಫೈಗೆ ಅರ್ಜಿಯನ್ನು ಸಲ್ಲಿಸಿರೋದು ಅನುಮಾನಗಳನ್ನು ಹುಟ್ಟುಹಾಕಿದೆ. ಸರ್ಕಾರಿ ಅರಣ್ಯ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡಿಸಿ ಖಾಸಗಿಯವರಿಗೆ ಅಥವಾ ಖಾಸಗಿ ಉದ್ದೇಶಕ್ಕೆ ಬಳಸೋದಕ್ಕೆ ಕುಮಾರಸ್ವಾಮಿ ಅವರೇ ಮುಂದಾಗಿದ್ದಾರೆ ಅನ್ನೋ ಗಂಭೀರ ಆರೋಪಗಳಿಗೆ ಕಾರಣ ಆಗಿದೆ. ಬೆಂಗಳೂರಿನ ಸುತ್ತಮುತ್ತ ಹಸಿರು ಹೊದಿಕೆ ಹೆಚ್ಚಿಸುವ ಉದ್ದೇಶದಿಂದ ಬೆಂಗಳೂರು ಹೊರವಲಯದಲ್ಲಿ ನೆಡುತೋಪು ಬೆಳೆಸೋದಕ್ಕಾಗಿ ಭೂಮಿಯನ್ನ 1990ರ ದಶಕದಲ್ಲಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಲಾಗಿತ್ತು. ಅದರಲ್ಲಿ HMTಯ ಅಧೀನದಲ್ಲಿದ್ದ ಭೂಮಿಯೂ ಕೂಡ ಸೇರಿತ್ತು. ಆದರೆ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಉದ್ದೇಶಿತ ನೆಡುತೋಪುಗಳು ಮೇಲೇಳಲಿಲ್ಲ. ಇಷ್ಟು ಮಾತ್ರ ಅಲ್ಲ, ಆ ಭೂಮಿಯನ್ನ ಇಲಾಖೆ ತನ್ನ ವಶಕ್ಕೂ ಕೂಡ ಪಡೀಲಿಲ್ಲ. ಇದರ ಪರಿಣಾಮ ಭೂಮಿ HMT ಸ್ವಾಧೀನದಲ್ಲೇನೆ ಉಳಿದುಕೊಂಡಿತು. ಆ ಪೈಕಿ ಈಗಾಗಲೇ HMT 165 ಎಕರೆ ಜಮೀನನ್ನ 313.65 ಕೋಟಿ ರೂಪಾಯಿಗೆ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಿಗೆ ಮಾರಾಟವನ್ನ ಮಾಡಿದೆ. ಮಾರಾಟವಾದ ಈ ಭೂಮಿಯ ಪೈಕಿ 27 ಎಕರೆ ಭೂಮಿಯನ್ನ ಪ್ರೆಸ್ಟೀಜ್ ಕಂಪನಿ ಖರೀದಿ ಮಾಡಿದೆ. ಅಲ್ಲಿ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಈಗಾಗಲೇ ಮಾರಾಟವಾಗಿರೋ ಇತರ ಭೂಮಿಯಲ್ಲಿಯೂ ಕೂಡ ಖಾಸಗಿ ಬಿಲ್ಡಿಂಗ್ಗಳು, ಉದ್ದಿಮೆಗಳು ತಲೆ ಎತ್ತುತ್ತಾ ಇದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಹೀಗಿರುವಾಗ ಉಳಿದ ಭೂಮಿಯನ್ನ ಡಿನೋಟಿಫೈ ಮಾಡಿಸಿ ಭೂಮಿಯನ್ನ ರಾಜ್ಯ ಅರಣ್ಯ ಇಲಾಖೆಯಿಂದ HMT ಏನಾದರೂ ಪಡೆದುಕೊಂಡ್ರೆ ಆ ಭೂಮಿಗೆ ಚಿನ್ನದ ಬೆಲೆ ಸಿಗುತ್ತೆ. ಅದು HMT ಪಾಲಾಗುತ್ತೆ, ಅರ್ಥಾತ್ ಕೇಂದ್ರ ಸರ್ಕಾರದ ಪಾಲಾಗುತ್ತೆ. ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಅವರ ಅಧೀನಕ್ಕೆ ಒಳಪಡುತ್ತೆ. ಅದನ್ನು ಕುಮಾರಸ್ವಾಮಿ ಅವರು ಕೈಗಾರಿಕೋದ್ಯಮದ ಹೆಸರಿನಲ್ಲಿ ತಮಗಿಷ್ಟ ಬಂದಂತೆಯೇ ಬಳಸಬಹುದಾದ ಅವಕಾಶವೂ ಕೂಡ ಸಿಗುತ್ತೆ. ಸದ್ಯಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಡಿನೋಟಿಫೈಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರೋ ಅರ್ಜಿ ಇದೇ ಜುಲೈ 27ರಂದು ವಿಚಾರಣೆಗೆ ಬರಲಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಉದ್ದೇಶಿತ ಭೂಮಿಯಲ್ಲಿ ಕಬ್ಬನ್ ಪಾರ್ಕ್ ರೀತಿಯ ಜೈವಿಕ ವೈವಿಧ್ಯತೆಯ ಉದ್ಯಾನವನವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಇದನ್ನೇ ನ್ಯಾಯಾಲಯದಲ್ಲಿ ಮಂಡಿಸಲಿದೆ. ಆದರೆ ಈ ಭೂಮಿಯನ್ನು BJP JDS ರಿಯಲ್ ಎಸ್ಟೇಟ್ ಅಭಿವೃದ್ಧಿಗೆ ಧಾರೆಯನ್ನು ಏರೋದಕ್ಕೆ ಸಿದ್ಧ ಆಗಿದೆ. ಇದೀಗ ಸುರ್ಜೇವಾಲಾ ಅವರ ಆರೋಪ BJP ಮತ್ತು JDSನ ಹುನ್ನಾರವನ್ನು ಬಯಲಿಗೆಳೆದಿದೆ. ಸದ್ಯ ಬೆಂಗಳೂರಿನ ಗಾಳಿಯ ಮಟ್ಟ ಕುಸಿತಾ ಇರುವಾಗ, ಮಾಲಿನ್ಯದ ಪ್ರಮಾಣ ಹೆಚ್ಚುತ್ತಾ ಇರುವಾಗ ನಗರಕ್ಕೆ ಹಸಿರು ಹೊದಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ನೋಟಿಫಿಕೇಶನ್ ಅನ್ನು ಮಾಡಲಾದ HMT ವ್ಯಾಪ್ತಿಯಲ್ಲಿರೋ ಅರಣ್ಯ
ಅರಣ್ಯ ಭೂಮಿಯಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ಮೋದಿ ಸರ್ಕಾರ ಮತ್ತು ಕುಮಾರಸ್ವಾಮಿ ವಿರೋಧವನ್ನ ಮಾಡ್ತಾ ಇರೋದು ಯಾಕಾಗಿ? ಬಿಜೆಪಿ ಜೆಡಿಎಸ್ಗೆ ಬೆಂಗಳೂರಿನ ಜನರಿಗೆ ಹಸಿರು ಹೊದಿಕೆ ಮತ್ತು ಪರಿಶುದ್ಧ ಗಾಳಿಯನ್ನು ನೀಡೋದಕ್ಕಿಂತ ರಿಯಲ್ ಎಸ್ಟೇಟ್ ಮೂಲಕ ಹಣವನ್ನ ಗಳಿಸೋದೇ ಮುಖ್ಯನಾ ಅನ್ನೋ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ.